ಅಮ್ಮ ಅಮ್ಮ, ಎಷ್ಟು ಅಂತ ನನ್ನನ್ನು ಸತ್ವ ಪರೀಕ್ಷೆ ಮಾಡ್ತೀಯ ತಾಯಿ? ಈ ಜನಗಳ ಮುಂದೆ ನನ್ನ ಪರೀಕ್ಷೆ ಮಾಡೋದನ್ನ ನಿಲ್ಲಿಸಿಬಿಡು. ನನಗೆ ಗೊತ್ತು ತಾಯಿ, ನನಗೆ ಗೊತ್ತು. ನನ್ನನ್ನು ಇನ್ನಷ್ಟು ಗಟ್ಟಿಗೊಳಿಸ್ಲಿಕ್ಕೆ ಇಂಥ ಪರೀಕ್ಷೆಗಳನ್ನು ಮಾಡ್ತಿದ್ದೀಯಾ. ನನ್ನನ್ನು ಗೆಲ್ಲಿಸಿಬಿಟ್ಟೆ ತಾಯಿ, ನನ್ನನ್ನು ಗೆಲ್ಲಿಸಿಬಿಟ್ಟೆ. ನಿನ್ನ ಪದತಲದಲ್ಲಿ ನನ್ನ ಕುತ್ತಿಗೆಯನ್ನು ಕತ್ತರಿಸಿ ಇಡ್ತೀನಮ್ಮ. ಇವನು SSLC ಫೇಲು, ಅದೇನು ಕೇಕ್ ಕತ್ತರಿಸೋದಕ್ಕೆ? ಈ ಅಂಜಲಿ ಅಕ್ಕ ನೋಡ್ಕೊಂಬರ್ತೀನಿ ಅಂತ ಆಸ್ಪತ್ರೆಗೆ ಹೋದ್ಲು, ಯಾಕಿನ್ನೂ ಬರಲಿಲ್ಲ? ಕಾಳಿ, ಇನ್ನು ಮುಂದೆ ನೀವು ಯಾವ ಭಯ ಇಲ್ಲದೆ ಈ ಮನೆಯಲ್ಲಿ ಸರ್ವತಂತ್ರ ಸ್ವತಂತ್ರರಾಗಿರಬಹುದು. ಆ ಭೂತ ಈ ಮನೆ ಬಿಟ್ಟು ಹೋಗಿದೆ. ಇನ್ನು ಮುಂದೆ ಅದರ ಆಟ ಏನೂ ನಡೆಯೋದಿಲ್ಲ. ಯಾಕೆ? ಯಾರಿಗೂ ನಂಬಿಕೆ ಬರಲಿಲ್ವಾ? ಕರೀರಿ ಆ ಭೂತನ, ಬಂದು ನನ್ನ ಮುಂದೆ ಅದರ ಶಕ್ತಿ ಪ್ರದರ್ಶನ ಮಾಡುವಂತ ಕರೀರಿ. ಏ ಭೂತ, ನೀನು ಇರೋದು ನಿಜನೇ ಆಗಿದ್ರೆ ಅಡಗಿಕೊಂಡು ಕೂತಿರ್ಬೇಡ. ಬಾ ನನ್ನ ಮುಂದೆ, ತೋರಿಸು ನಿನ್ನ ಪೌರುಷ. ಅವ್ನು ಸುಮ್ ಕೂಡ ಕೇಳಿ ಮತ್ತೆ ಭೂತ ಬಂದ್ಗಿಂದಿತ್ತು. ಅದೆಲ್ಲಿದ್ದೀಯಾ? ಬಂದು ನನ್ನ ಎದುರುಗಡೆ ನಿಲ್ಲು. ಅದೇನ್ ಗಂಟೆ ಅಳ್ಳಾಡಿಸ್ತೀಯ? ಅಳ್ಳಾಡ್ಸು ಅಳ್ಳಾಡ್ಸು ಅಳ್ಳಾಡ್ಸು. ಅದೇನು ಪಾತ್ರೆ ತಿರುಗಿಸ್ತೀಯ? ತಿರುಗ್ಸು ತಿರುಗ್ಸು ತಿರುಗ್ಸು. ನನ್ನ ಪಂಚೆ ಒಳಗಡೆ ಬಂದು ಸೇರ್ಕೋತೀಯಲ್ಲ, ಈಗ ಬಾ, ಬಂದು ನನ್ನ ಪಂಚೆ ಕಿತ್ತಾಕು. ಅಂಜಲಿ ಇಲ್ಲ ಅಂತ ಎಷ್ಟು ರೋಪ್ ಆಗ್ತಿದ್ದಾನೆ ಇವನು. ಇವನಿಗೆ ತಕ್ಕ ಶಾಸ್ತಿ ಮಾಡಬೇಕು. ಏಯ್, ಇವನಿಗೇನಾದ್ರು ತಲೆ ಕೆಟ್ಟಿದ್ಯಾ? ಬಚ್ಚಿಟ್ಟಿರೋ ಮಾವಿನ ಹಣ್ಣು ಏನಾದರೂ ಉದುರಿದ್ರೆ ಇವರೆಲ್ಲ ಸೇರ್ಕೊಂಡು ಇವನು ತಲೆನೇ ಉದುರಿಸ್ತಾರೆ. ಅಯ್ಯೋ, ಅಂಜಲಿ ಇನ್ನೂ ಬರಲೇ ಇಲ್ವಲ್ಲ? ನಾನು ಹೇಳಲಿಲ್ವಾ? ಇನ್ನು ಯಾವುದೇ ಕಾರಣಕ್ಕೂ ಆ ಭೂತ ಈ ದಿಕ್ಕಿಗೆ ತಲೆ ಹಾಕೋದಿಲ್ಲ. ನೀವು ಯಾವುದೇ ಭಯ ಇಲ್ಲದೆ ಈ ಮನೆಯಲ್ಲಿ ಇರಬಹುದು. ತಾಳಿ ಆಜ್ಞೆಯಂತೆ ನಾವೀಗ ಹೊರಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ರೀಂ ರೂಂ ಫಟ್ ಸ್ವಾಹ, ಫಟ್ ಫಟ್ ಸ್ವಾಹ. ಬೇಗ ನೋಡಿಯೋ, ಯಾವುದಾದ್ರೂ ಭೂತಾಗಿದ್ದ ಬರೋಷ್ಟರಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಕಾಳಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ. ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್